ನಮಸ್ತೆ ಫ್ರೆಂಡ್ಸ್, ನನ್ನ 6ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ. ಬೆಳಗ್ಗೆನೇ ರೆಡಿಯಾಗಿಬಿಟ್ಟು ಕನಕಪುರ ಟೋಲಲ್ಲಿ ಟೋಲ್ನು ಕಟ್ಬಿಟ್ಟು ನಾವು ರೆಡಿಯಾಗಿ ಹೋಗ್ತಿರೋ ಜಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ ನಿಮಗೆ ನೋಡಿ. ಸರಿ, ಅಲ್ಲಿಂದ ನಿದ್ದೆ ಬರ್ತಿತ್ತು ಅಂದ್ಬಿಟ್ಟು ಟೀ ಅಂಗಡಿ ಹತ್ರ ಹಾಕ್ಬಿಟ್ಟು ನಮ್ಮ ಅಣ್ಣ ನಮ್ಮ ಭಾವ ಎಲ್ಲ ಇದ್ದರು, ನಮ್ಮ ಅಣ್ಣದಿರೆಲ್ಲ ಇದ್ದರು. ಟೀ ಅಂಗಡಿ ಹತ್ರ ಟೀ ಕುಡ್ಕೊಬಿಟ್ಟು ನಾವು ಸೀದಾ ಹೊರಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ. ಅಣ್ಣ ಅಪ್ಪಾಟಿ ಚಳಿಲು ಎಂಥ ನಿದ್ದೆ ಮಾಡ್ತಿದ್ರು ಅಂದರೆ ಅದ್ಭುತವಾಗಿ ನಿದ್ದೆ ಮಾಡ್ತಿದ್ರು ಫ್ರೆಂಡ್ಸ್. ಹೆಂಗಿರುತ್ತೆ ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಾವು ಮೊರೆ ಹೋಗಿದ್ದು ಶ್ರೀ ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಒಡೆಯನಿಗೆ. ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ತಂದೆಗೆ ಧೂಪ ಸಮರ್ಪಣೆ ಮಾಡಿ ನಾವು ಬಾಳಿನ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳುಗಳೇ ದರ್ಶನ ಆಯಿತು. ನಾವು ಹೋಗಿದ್ದು ಇವಾಗ ಎಲ್ಲ ಸೇರಿ ಭಿಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಗುರು ಧರ್ಮದ ಕಲ್ಯಾಣದ ಭಿಕ್ಷಾ. ಚಿಕ್ಕಲ್ಲೂರಲ್ಲಿ ಎಲ್ಲ ಇತ್ತು ಫ್ರೆಂಡ್ಸ್, ಆದರೆ ನೆಟ್ವರ್ಕೇ ಇರಲಿಲ್ಲ. ನೆಟ್ವರ್ಕ್ ಇಲ್ಲದೆ ನಮ್ಮ ಪಾಡು ನಾಯಿ ಪಾಡಾಗ್ಬಿಟ್ಟೈತೆ ಫ್ರೆಂಡ್ಸ್. ಏನು ಮಾಡೋಣ. ಅಲ್ಲಿಂದ ಜಾತ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಜಾತ್ರೆ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಿ. ನೋಡ್ಕೊಂಡು ಅಲ್ಲಿಂದ ಬೀಳ್ಕೊಡೋ ಸಮಯ ಬಂದೇ ಬಿಡ್ತು ಫ್ರೆಂಡ್ಸ್. ಈ ದೃಶ್ಯ ನೋಡಿ ತುಂಬ ಹೊಟ್ಟೆ ಉರಿಯಿತು. ಹೊಟ್ಟೆ ಪಾಡ್ಗೋಸ್ಕರ ಪಾಪ ಹೆಣ್ಮಕ್ಳು ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂತ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೇನು ಅಷ್ಟೊಂದು ವೀಡಿಯೋ ತೋರ್ಸೋಕ್ಕೆ ಹೋಗಿಲ್ಲ, ಅಷ್ಟೊಂದು ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಯಾಕಂದರೆ ಮಟನ್ ತಿನ್ನೋ ಒಂದು ಬ್ಯುಸಿಲಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡು